ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಸಂಚಲನವನ್ನು ಹುಟ್ಟುಹಾಕಿದೆ. ಸದನದಲ್ಲೂ ಕೂಡ ಹನಿ ಟ್ರ್ಯಾಪ್ ಸದ್ದು ಗದ್ದಲ ಹೆಚ್ಚಾಗಿದೆ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಸಂಚಲನ, ಸದನದಲ್ಲೂ ಇದೇ ಹನಿ ಟ್ರ್ಯಾಪ್ ಕುರಿತಂತೆ ಫೈಟ್ ಮುಂದುವರೆದಿದೆ. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಹನಿ ಟ್ರ್ಯಾಪ್ ವಾಕ್ ಸಮರ. ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳ ಪ್ರತಿಭಟನೆ ನಡೆದಿದೆ, ಆಕ್ರೋಶ ಹೆಚ್ಚಾಗಿದೆ. ಆಡಳಿತ ಪಕ್ಷದಿಂದಲೂ ಬಿಜೆಪಿ ನಾಯಕರಿಗೆ ಕೌಂಟರ್ ಅನ್ನು ಕೊಡಲಾಗಿದೆ. ಸಂಧಾನಕ್ಕೆ ಕರೆದರೂ ಬಿಜೆಪಿ ನಾಯಕರು ಈ ಸಂದರ್ಭದಲ್ಲಿ ಹೋಗಿಲ್ಲ. ಸದನದಲ್ಲೂ ಕೂಡ ಹನಿ ಟ್ರ್ಯಾಪ್ನ ವಿಚಾರ ಸಂಚಲನವನ್ನು ಹೆಚ್ಚು ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಶೋಭ್ ಜೊತೆ ಅಜಯ್ ಸಿಂಗ್ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ನಮ್ಮೊಂದಿಗೆ ಶಾಸಕರಾಗಿರುವ ಅಜಯ್ ಧರ್ಮ್ ಸಿಂಗ್ ಹೋಗಿದ್ದಾರೆ. ಸರ್, ಪ್ರಮುಖವಾಗಿ ಸದನದಲ್ಲಿ ಇವತ್ತು ಚರ್ಚೆ ಗದ್ದಲ ಆಗಿರುವಂಥದ್ದು ಎರಡು ವಿಚಾರಕ್ಕೆ. ಮೊದಲನೇದು ಹನಿ ಟ್ರ್ಯಾಪ್ ಹಗರಣ ತನಿಖೆಗೆ ಕೂಡಲೇ CBI ಎನ್ಕ್ವೈರಿ ಕೊಡಬೇಕು ಅನ್ನೋದು BJP ಹಾಗೂ JDS ಅವರ ಡಿಮ್ಯಾಂಡು. BJPಯವ್ರಿಗೆ ನಮ್ಮ ಸರ್ಕಾರ ವಿರುದ್ಧ ಹೇಳೋಕ್ಕೆ ಏನೂ ಇಲ್ಲ. ನೆನ್ನೆ ಸ್ಪಷ್ಟವಾಗಿ ಮಾನ್ಯ ಗೃಹ ಮಂತ್ರಿಯವರು ಹೇಳಿದ್ದಾರೆ, ಇದಕ್ಕೆ ಸರಿಯಾದ ರೀತಿಯಿಂದ ಒಂದು ತನಿಖೆ ಆಗ್ತದೆ, ಸತ್ಯಾಂಶ ಹೊರಗೆ ಬರಲಿ. ಯಾಕಂದರೆ ಇದು ಪ್ರಸ್ತಾಪ ಆಗಿದ್ದು ನೆನ್ನೆ ಸಾಯಂಕಾಲ ಮಾನ್ಯ ಸಚಿವರು ಈ ಒಂದು ಪ್ರಸ್ತಾಪ ಮಾಡಿದ ನಂತರ ಮಾನ್ಯ ಗೃಹ ಮಂತ್ರಿಯವರು ಎಲ್ಲರ ಮುಂದೆ ಹೇಳಿದ್ದಾರೆ, ಇದಕ್ಕೆ ಒಂದು ರಿಟರ್ನಲ್ಲಿ ನಮಗೆ ಇದು ಬಂದಾಗ ನಾವು ಒಂದು ಸರಿಯಾದ ರೀತಿಯಿಂದ ಇನ್ವೆಸ್ಟಿಗೇಷನ್ ಮಾಡ್ತೀನಿ. ಇದರಲ್ಲಿ ಯಾರ್ಯಾರಿದ್ದಾರೆ, ಕೇವಲ ಇದು 48 ಜನ ಅವ್ರು ಏನು ಹೇಳ್ತಾ ಇದ್ದಾರೆ, ನಮ್ಮ ಒಂದೇ ಪಕ್ಷಕ್ಕೆ ಸೀಮಿತ ಇಲ್ಲ. ಇವತ್ತು ಇಲ್ಲಿ ಸದನದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದವರು ಇದ್ದಾರೆ ಅಂತ ಇದೆ. ಅದು ನಿಜಾನೋ ಸುಳ್ಳು ಅಂತ ಯಾರಿಗೂ ಗೊತ್ತಿಲ್ಲ. ಕೇವಲ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರದಲ್ಲೂ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಜಾನ ಸುಳ್ಳು ಅಂತ ಗೊತ್ತಿಲ್ಲ. ಇದೆಲ್ಲ ಇನ್ವೆಸ್ಟಿಗೇಷನ್ ಆಗ ನಂತರ ಸತ್ಯಾಂಶ ಹೊರಗಡೆ ಬಂದ ಮೇಲೆ ಆವಾಗ BJP ಅವರು ಹೇಳಬೇಕು, ಇಲ್ಲ ಇದನ್ನು ನಮ್ಮ ತೃಪ್ತಿ ಇಲ್ಲ, CBI ಕೊಡ್ರಿ ಅಂತ ಹೇಳಿದ್ರೆ ನಾವು ಆಗ್ಬೋದು. ಅಂದರೆ ಏನಿಲ್ಲದೆ ಇವತ್ತು ನಾವು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ತನಿಖೆನೇ ಪ್ರಾರಂಭ ಆಗಿಲ್ಲ. ಅವ್ರು ಬೇರೆ ವಿಷಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಇಂಥ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ, ಬಡವರ ಪರವಾಗಿ ಇರ್ತಕ್ಕಂಥ ಒಂದು ಬಜೆಟ್ ಕೊಟ್ಟಿದ್ದಾರೆ, ರೈತರ ಪರವಾಗಿ ಇರ್ತಕ್ಕಂಥ ಬಜೆಟ್ ಕೊಟ್ಟಿದ್ದಾರೆ. ಅದು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಆ ಒಂದು ಪ್ರೊಸೀಡಿಂಗ್ಸ್ ಎಲ್ಲ ಫೈನಾನ್ಸ್ ಬಿಲ್ ಯಾವುದಾದ್ರು ಕಾರಣಕ್ಕೆ ನಿಲ್ಲಿಸ್ಬೇಕಂತ ಇದು ಒಂದು ನೀತಿ ಮಾಡ್ತಾ ಇದ್ದಾರೆ ಅವರು. ಸರ್, ಇದೇ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳು ಪ್ರಾರಂಭ ಆಗಿದೆ. ಸ್ವಪಕ್ಷದಲ್ಲೇ ಈ ರೀತಿ ಒಂದು CD ಫ್ಯಾಕ್ಟ್ರಿನ ಇಟ್ಟಿರುವಂಥದ್ದು, ಆಮೇಲೆ ಗದ್ದಲದ ನಡುವೆಯೂ ಒಂದಷ್ಟು ಘೋಷಣೆಗಳು ಬಂತು. ಸದಾಶಿವನಗರದಲ್ಲಿರುವಂಥ CD ಫ್ಯಾಕ್ಟ್ರಿ ಬಂದಾಗಲಿ ಅಂತ. ಸಾಕಷ್ಟು ಜನ ಸದಾಶಿವನಗರ ಏನು ಇದು ಯಾವ ಸ್ಥಿತಿಗೆ ಬಂತು ಅಂತ. CD ಫ್ಯಾಕ್ಟ್ರಿ ಪ್ರಾರಂಭ ಆಗಿದ್ದು ಯಾವಾಗ? ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಇದ್ದಾಗ. ಆವಾಗ ಕುಮಾರಸ್ವಾಮಿ ವಿರುದ್ಧ CD ಜನಾರ್ದನ್ ರೆಡ್ಡಿ ಮಾಡಿದರು. ಮೊನ್ನೆ ಕುಮಾರಸ್ವಾಮಿ ಅವರು ನನ್ನ ಪೆನ್ ಡ್ರೈವ್ ಇದೆ ಅಂತ ಹೇಳಿದ್ರು. ಏನಾದರೂ ಬಂತ? ಪೆನ್ ಡ್ರೈವ್ಲಿ ಏನಾದರೂ ಇತ್ತಾ? ಜನಾರ್ದನ್ ರೆಡ್ಡಿ ಅವರ ಒಂದು CD ಏನಾದರೂ ಇತ್ತಾ? ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಯಾವುದು ಏನೂ ಇಲ್ಲ. ಸುಮ್ಮನೆ ಅವರು CD ಫ್ಯಾಕ್ಟ್ರಿ ಮಾಡ್ತಾರೆ. CD ಫ್ಯಾಕ್ಟ್ರಿ ಮಾಡೋದು BJP ಅವರೇ. CD ಫ್ಯಾಕ್ಟ್ರಿ ಯಾರು ಮಾಡಿದ್ರು JDS ಅವರೇ. ಅವ್ರಿಗೆ ಕೇಳಬೇಕಾಗ್ತದೆ. ಅವ್ರು ನಮ್ಗೆ ಹೆಂಗೆ ಕೇಳ್ತಾರೆ ಅವರು? ಸರ್, ಇನ್ನೂ ಮುಂದುವರೆದಂತೆ 4% ರಿಸರ್ವೇಷನ್ ವಿರುದ್ಧವಾಗಿ BJP ಅವರು ತೀವ್ರ ಪ್ರತಿಭಟನೆ ಮಾಡಿದ್ದಾರೆ. ಬಿಲ್ನೂ ಕೂಡ ಹರಿದಾಕಿ ಸ್ಪೀಕರ್ ಮುಂದೆ ಎಸೆದಿದ್ದಾರೆ. ಸೊ ಇದು ಅವ್ರು ಹೇಳುವಂಥ ವಾದ ಏನು ಅಂತ, ಇದು ಅಸಂವಿಧಾನಿಕ, ಈ ರೀತಿ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡೋಕ್ಕೆ ಬರಲ್ಲ ಅಂತ ಅವರ ಒಂದು ವಾದ. ಸರ್, ಅವರು ಧರ್ಮದ ಮೇಲೆ ಯಾಕೆ ತೆಗೆದ್ರು? 2023ರಲ್ಲಿ ಅವರು ಅಧಿಕಾರದಲ್ಲಿ 2019ರಿಂದ 23 ತನಕ ಇದ್ದರು. ಆವಾಗಲೇ ಮಾಡ್ಬೋದಾಗಿತ್ತು. ಕೇವಲ ಚುನಾವಣೆ ಒಂದಿದೆ, ಚುನಾವಣೆ ಇದೆ, ಪೋಲರೈಸೇಷನ್ ಪಾಲಿಟಿಕ್ಸ್ ಮಾಡಬೇಕು, ಹಿಂದೂ ಮುಸ್ಲಿಂ ನಡುವೆ ಒಂದು ವೈಷಮ್ಯ, ಒಂದು ಜಗಳ ಮಾಡಬೇಕು, ಗಲಭೆ ಮಾಡಬೇಕು ಪ್ರಯತ್ನ ಮಾಡಿದ್ರು. ನಿಜಾನ ಅಲ್ಲ? ಚುನಾವಣೆಯಲ್ಲಿ ಜನ ಯಾವೊಂದು ರೀತಿಯಿಂದ ಉತ್ತರ ಕೊಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಸುಮಾರು 136 ಸೀಟನ್ನು ಗೆಲ್ಲಿಸಿ ಈಗ 140 ನಾವು ಇದ್ದೀವಿ. ಸೊ ಇದೆಲ್ಲ ಏನು ತೋರಿಸ್ತದಂದರೆ BJP ಅವ್ರದ್ದು ಒಂದೇ ಒಂದು ಪಾಲಿಸಿ, ಹಿಂದೂ ಮುಸ್ಲಿಮಲ್ಲಿ ಜಗಳ ಮಾಡಬೇಕು, ಡಿವೈಡ್ ಆ್ಯಂಡ್ ರೂಲ್ ಮಾಡಬೇಕು, ಪೋಲರೈಸೇಷನ್ ಪಾಲಿಟಿಕ್ಸ್ ಮಾಡಬೇಕು. ಆದರೆ ನಮ್ದು ಅಂಥದ್ದಿಲ್ಲ. ನಾವು ಎಲ್ಲರಿಗೆ ಅನುಕೂಲ ಆಗಬೇಕಾ, ಒಂದೇ ಜಾತಿಗೆ ಸೀಮಿತ ಇಲ್ಲ. ನಾವು ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗದ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರ, ಜನಸಾಮಾನ್ಯರ ಎಲ್ಲರಿಗೆ ಅನುಕೂಲ ಆಗಬೇಕು, ರೈತರ ಎಲ್ಲರಿಗೂ ಅನುಕೂಲ ಆಗಬೇಕು ಅಂತ ನಮ್ಮ ಸರ್ಕಾರ ಇದೆ. ಅದೇ ಒಂದು ರೀತಿಯಿಂದ ನಾವು ಮಾಡ್ಕೊಂಡು ಹೋಗ್ತೀವಿ. ಓಕೆ, ಥ್ಯಾಂಕ್ ಯು. ಇವಿಷ್ಟು ಅಜಯ್ ಧರ್ಮ್ ಸಿಂಗ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಂಕರ್ ರಾವ್ ಜೊತೆ ಪ್ರಶೋಭ್ ದೇವನಹಳ್ಳಿ, ಜಿ ಕನ್ನಡ ನ್ಯೂಸ್ಗೆ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.